ಹಾಂ ನೋಡಿ ಫ್ರೆಂಡ್ಸ್, ಇವತ್ತು ಮೊಸಪ್ಪು ಸಾಂಬಾರು ಮಾಡಲಿಕ್ಕೆ ನಾನು ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಸಿಪ್ಪೆ ತೆಗೆದಿಲ್ಲ. ತೊಳೆದು ಇಟ್ಕೊಂಡಿರೋ 3 ಟೊಮೊಟೊ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದೆರಡು, 1 ಸ್ಪೂನ್ ಜೀರಿಗೆ, ಎರಡು ಸ್ಪೂನ್ ಖಾರ ಪುಡಿ ಅಷ್ಟೆ. ಇವಾಗ ನೀರು ಹಾಕ್ಬಿಟ್ಟು ಕೂಗ್ಸೋಣ. ಬೇಳೆ ವಿಷಲ್ ಮಾಡಿಸ್ಕೋಬೇಕು. ಈಗ ಬೆಂದೈತೆ. ಸೊಪ್ಪು ಹಾಕುವ. ಇದಕ್ಕೀಗ ತೊಳೆದು ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ. ಬೇಳೆ ಎಲ್ಲ ಒಂದು ವಿಷಲ್ ಮಾಡಿಸ್ದೆ. ಒಂದು ವಿಷಲ್ಗೆ ಎಷ್ಟು ಚೆನ್ನಾಗಿ ಬೇಳೆ ಎಲ್ಲ ಬೆಂದೈತೆ ನೋಡಿ. ಇದು ಈ ಥರನೇ ಬೇಯಿಸ್ಬೇಕು. ಯಾಕೆಂದರೆ ಕುಕ್ಕರ್ಗೆ ಹಾಕ್ಬಾರ್ದು. ಕುಕ್ಕರ್ಗೆ ಹಾಕಿದ್ರೆ ಸೊಪ್ಪು ಟೇಸ್ಟ್ ಚೆನ್ನಾಗಿರೋಕ್ಕಿಲ್ಲ. ಈ ಥರ ಹಾವಿ ಹೋಗೋ ಥರ ಬೇಯಿಸ್ಕೋಬೇಕು. ಬೇಳೆ ಬೇಯಿಸಿಟ್ಕೊಂಡು ಈ ಥರ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ಸಾಂಬಾರು. ಮೊಸಪ್ಪು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಬಿಡೋಣ. ಇದು ಆರಕ್ಕೆ ಬಿಡೋಣ. ಸ್ವಲ್ಪ ಹೊತ್ತು ರುಬ್ಬಬೇಕು. ಇದನ್ನು ಆರಕ್ಕೆ ಬಿಟ್ಟು ಆರಲಿ. ಅದೆಲ್ಲ ಸೋರಿ ನಿಧಾನಕ್ಕೆ ಆರಬೇಕು. ಆರಿದ್ಮೇಲೆ ರುಬ್ಕೊಳ್ಳೋಣ. ಕೆಲವರು ಮಂತಲ್ಲಿ ಮಸೀತಾರೆ. ನಮಗೆ ಮಂತಲ್ಲಿ ಮಸೆಯೋಕ್ಕೆ ಬರೋಲ್ಲ. ಬರುತ್ತೆ, ಆದರೆ ಮಸೆಯಲ್ಲ. ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ರುಬ್ಕೊಂಡು ಮಾಡೋಣ. ಇದಕ್ಕೆ ಇವಾಗ ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿ ಹಾಕಿದ್ದೀನಿ. ಅದು ಬೇಯಲಿ. ಬೇಯೋವರೆಗೂ ನಾವು ಬಸಿಲಿಕ್ಕೆ ಸೊಪ್ಪಿಟ್ಟಿದ್ವಲ್ಲ ಅದನ್ನು ರುಬ್ಕೊಂಬರೋಣ. ರುಬ್ಕೊಂಬಂದಿದ್ದೀನಿ. ಅದು ಕುದೀತಾ ಇದೆ. ಅದು ಆಮೇಲೆ ಹಾಕೋಣ. ಉಪ್ಪು ಹಾಕ್ಕೊಂಡೆ. ಒಂದು 5 ನಿಮಿಷ ಬೇಯಲಿ. ಮೊಸಪ್ಪು ರೆಡಿ ಆಯಿತು ಫ್ರೆಂಡ್ಸ್. ಮೊಸಪ್ಪು ರೆಡಿ. ಮುಚ್ಚಿಬಿಡುವ. ಸಾಕು, ಆಯಿತು. ಆಗುತ್ತೆ, ಮುಗೀತು. ಮೊಸಪ್ಪು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಈಗ ಸ್ವಲ್ಪ ಸೀಗಡಿ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೀಗಡಿನ ಹುರ್ಕೊಳ್ಳೋಣ.
ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಕ್ಲೀನ್ ಮಾಡಿ ಇಟ್ಟಿದ್ದೆ ಬೆಳಿಗ್ಗೆ, ಇದಕ್ಕೋಸ್ಕರನೇ ಸ್ವಲ್ಪ ಕೆಂಪಾಗಲಿ. ಸೊಪ್ಪು ಸಾರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಘಮ ಘಮ ವಾಸನೆ ಬರ್ತಾ ಇದೆ ನೋಡಿ. ಆಯಿತು. ಜಾಸ್ತಿ ಇದು ಮಾಡಿ ಹಾಕ್ಬಿಡೋಣ. ಸ್ವಲ್ಪ ಒಂದು ಕುದಿಬೇಕಿದು. ಸೀಗಡಿ ಮೊಸಪ್ಪು ಅಂತ ಅದಕ್ಕೆ ಹೆಸರು. ಅದೊಂದು ಸಲ ಕುದಿಬೇಕು, ಕುದೀಲಿ. ಕುದಿಬೇಕು. ಯಾಕೆಂದರೆ ಸ್ವಲ್ಪ ಸಾಂಬಾರು ತೆಗೆದಿಟ್ಟೆ, ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ. ನಮ್ಮ ಹುಡುಗ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಮಾತ್ರ ಮಾಡ್ಕೊತಾಯಿದ್ದೀನಿ. ಮುಗೀತು, ಆಫ್ ಮಾಡಿಬಿಡೋಣ. ಸೀಗಡಿ ಮೊಸಪ್ಪು ರೆಡಿ. ಬಿಸಿ ಮುದ್ದೆ, ಸೀಗಡಿ ಸಾಂಬಾರು. ಸೂಪರಾಗೈತೆ. ನೀವು ಮನೇಲಿ ಈ ಥರ ಮಾಡ್ಕೊಳ್ಳಿ. ನಾವು ಯಾವಾಗಲೂ ಮಾಡ್ತಾಯಿರ್ತೀವಿ. ಮೊಸಪ್ಪು ಅಂದರೆ ತುಂಬ ಇಷ್ಟ ನನಗೂ, ನಮ್ಮ ಮಗನಿಗೂ ಇಷ್ಟ. ಆದರೆ ಸೀಗಡಿ ಹಾಕಿದ್ರೆ ಅವನಿಗಿಷ್ಟ ಇಲ್ಲ, ನನಗಿಷ್ಟ. ಸೂಪರಾಗೈತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬೇಗ ಸಬ್ಸ್ಕ್ರೈಬರ್ ಆಗಿಬಿಡಿ. ಥ್ಯಾಂಕ್ ಯು, ಧನ್ಯವಾದ.